ಮಾಸ್ಟರ್ ಕಂಟ್ರೋಲ್ ಸ್ವಿಚ್ ಅಂತೀವಿ. ನೀವು ಸ್ಟಾರ್ಟ್ ಒಳಗಡೆ ಎಲ್ಲೂ ಕೈ ಹಾಕ್ದಲೆ ಒಂದೇ ಒಂದು ಸ್ವಿಚ್ಚಲ್ಲಿ ಆಪರೇಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಇದೆ. ಆ ಥರ ಆಪ್ಷನ್ನು ಕೊಟ್ಟಿದ್ದೀವಿ ನಾವು. ಸೊ ಮೇಯ್ನ್ ನಿಮಗೆ ಮೇಲ್ಗಡೆ ಮೇಯ್ನ್ ಕನೆಕ್ಟ್ ಮಾಡಿ ಕೆಳಗಡೆ ಮೋಟ್ರ್ ಕೇಬಲ್ ಕನೆಕ್ಟ್ ಮಾಡಿದ್ರೆ ಮುಗಿದು. ನೀವು ಸ್ಟಾರ್ಟ್ ಒಳಗಡೆ ಎಲ್ಲೂ ಕೈ ಇಕ್ಕಂಗೆ ಇಲ್ಲ. ಇದನ್ನ ಆಟೋ ಮೋಡಲ್ಲಿ ಇಟ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಇದೊಂದೇ ಸ್ವಿಚ್ಚಲ್ಲಿ ಆಪರೇಟ್ ಮಾಡ್ಕೋಬೋದು. ಆಟೋ ಬೇಕಂತ ಹೇಳಿದ್ರೆ ಆನ್ ಮಾಡಿಟ್ರೆ ಆಟೋ ಆನ್ ಆಗುತ್ತೆ. ಸೊ ನಿಮ್ಗೆ ಆಟೋ ಏನು ಬೇಡ, ನೀವು ಬಂದು ಆನ್ ಮಾಡ್ಕೊ ಹಾಕ್ತೀನಿ ಅನ್ನೋದಾದರೆ ಸೊ ಇದನ್ನ ಆಫ್ ಮಾಡಿಟ್ರೆ ಸ್ಟಾರ್ಟ್ ಏನು ಆಫ್ ಆಗೋದಿಲ್ಲ. ನಿಮಗೆ ಬೇಕಾದ ಬಂದು ಆನ್ ಮಾಡಿದ್ರೆ ಸ್ಟಾರ್ಟ್ ಆನ್ ಆಗುತ್ತೆ. ಇದಪ್ಪು ನಿಮಗೆ 700 HP ಸಿಂಗಲ್ ಕೇಬಲ್ ಆಯಿತು. 700 HP. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಅದು BCS ಸ್ಟಾರ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮ್ಮ ರೈತರಿಗಾಗಿ? ಸರ್ ನಮ್ಮಲ್ಲಿ ನಿಮಗೆ 1/2 HP ಹಿಡಿದು 400 HP ತನಕ ಸ್ಟಾರ್ಟರ್ಗಳು ಸಿಗುತ್ತೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಕ್ವಾಲಿಟಿಗೆ ಮೈನ್ ಇಂಪಾರ್ಟೆಂಟ್ ಕೊಡ್ತೀವಿ. BCH ಅಂದರೆ ಕ್ವಾಲಿಟಿ ಅಂದರೆ BCH ಆ ಥರ ಇರುತ್ತೆ. ನೋಡ್ಬೋದು ನಮ್ಮಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಇದೆ. 1/2 HP ಹಿಡಿದು 1 HP, 2 HP, 3 HP ಸಿಂಗಲ್ ಫೇಸು, 5 HP ಸಿಂಗಲ್ ಫೇಸು, ಮತ್ತು 3 HP 3 ಫೇಸು ಇಂದ ಹಿಡಿದು 400 HP ತನಕ ಕೊಡ್ತೀವಿ. ಮೇಜರ್ಲಿ ನಾವು ಆಪ್ರೇಟ್ ಮಾಡ್ತಿರೋದು ಏನಂತ ಹೇಳಿದ್ರೆ 3 ಫೇಸು ನಿಮಗೆ 700 HP ಆಪ್ರೇಟ್ ಮಾಡ್ತೀವಿ. ಆಮೇಲೆ 700 HP ಇಂದ ಹಿಡಿದು ನಿಮಗೆ ಡಬಲ್ ಕೇಬಲ್ ಅಪ್ಪು 25 HP ತನಕ ಆಪ್ರೇಟ್ ಮಾಡ್ತಾ ಇದ್ದೀವಿ. ಸೊ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಥರ ಸ್ಟಾರ್ಟರ್ ಕೊಡ್ತೀವಿ. ಯಾವ್ಯಾವ ಏರಿಯಾಗಳಲ್ಲಿ ಏನೇನು ಡೆಪ್ತ್ ಇದೆ ಬೋರ್ದು ಅದು ಡಿಪೆಂಡ್ ಮೇಲೆ ಸ್ಟಾರ್ಟರ್ಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಹೊಸದಾಗಿ ಬಂದಿರೋಂಥ ಸ್ಟಾರ್ಟರ್ ಹೇಳಿದ್ರೆ ಇದು ಬಂದಿದೆ BK1 ಅಂತೇಳಿ ಸ್ಟಾರ್ಟರ್. ಇದು BK1 ಅಂತೇಳಿ ಇದು ನಿಮಗೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಓಡುತ್ತೆ. ಸೊ ಇದರಲ್ಲಿ ಫೀಚರ್ಸ್ ಏನಂತ ಹೇಳಿದ್ರೆ ನಿಮಗೆ ಮೇಯ್ನ್ ಬಂದುಬಿಟ್ಟು ನಿಮಗೆ ಲೋ ವೋಲ್ಟೇಜ್ ಪಿಕಪ್ ಆಗುತ್ತೆ. 140 ವೋಲ್ಟೇಜಿಂದ ಹಿಡಿದು ನಿಮಗೆ 450 ವೋಲ್ಟೇಜ್ ತನಕ ಪಿಕಪ್ ಆಗುತ್ತೆ ಕಾಯಿಲ್. ಇದು ನಿಮಗೆ ವೈಡ್ ಬ್ಯಾಂಡ್ ಕಾಯಿಲ್ ಅಂತ ಹೇಳ್ತೀವಿ. ಸೊ ಉತ್ತರ ಕರ್ನಾಟಕದಲ್ಲೆಲ್ಲ ಹೇಗೆ ಅಂತಂದರೆ ವೋಲ್ಟೇಜ್ ಇರೋದಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ಗೆ ಮಿನಿಮಮ್ 15 ಜನ ಹಾಕ್ಕೊಂಡಿರ್ತಾರೆ. ಸೊ ಅವ್ರಿಗೆ ವೋಲ್ಟೇಜ್ ಯಾವಾಗ ಶಾರ್ಟೇಜ್ ಬರುತ್ತೆ ಅಂಥ ಟೈಮಲ್ಲಿ ಯೂಸ್ ಮಾಡಲಿಕ್ಕೆ ಅಂತೇಳಿ 140 ವೋಲ್ಟೇಜಿಂದನೂ ಕೊಡ್ತಾ ಇದ್ದೀವಿ. ಇವಾಗ ಕೃಷಿ ಮೇಳದಲ್ಲಿ ಆಫರ್ ಅಂತೇಳಿ ನಿಮಗೆ 2300 ರೂಪಾಯಿ ಕೊಡ್ತಾ ಇದ್ದೀವಿ. ಇದರ ಫೀಚರ್ಸ್ ಏನಂತ ಹೇಳಿದ್ರೆ ನಿಮಗೆ ಇದು ಪೌಡ್ರ್ ಕೋಟೆಡ್ ಇರುತ್ತೆ. ಸೊ ಪೌಡ್ರ್ ಕೋಟೆಡ್ ಇರೋದ್ರಿಂದ ನೀವು ಹೊರಗಡೆ ಮಳೆ ನೀರಲ್ಲಿ ಇಟ್ಟಿರೋದಕ್ಕೆಲ್ಲ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ. ಮಳೆ ನೀರು ಒಳಗೆ ಎಂಟರ್ ಆಗೋದಿಲ್ಲ. ಸೊ ಇದು ಆ ಥರ ವಾಟರ್ ಪ್ರೂಫ್ ಬೀಡಿಂಗ್ ಕೊಟ್ಟಿರ್ತೀವಿ. ಆಮೇಲೆ ಇದೆಲ್ಲ ನಿಮಗೆ ಪೌಡ್ರ್ ಕೋಟೆಡ್ ಇರುತ್ತೆ. ಸೊ ಇದಕ್ಕೆ ನಿಮಗೆ ಪ್ರಿವೆಂಟ್ರು ಏನೇ ಬೇಕಂದ್ರೆ ಎಲ್ಲ ಹಾಕೋಬೋದು. ನಮ್ಮಲ್ಲೂ ಪ್ರೊವೈಡ್ ಇದೆ. ಪ್ರಿವೆಂಟರ್ಗಳೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು ಸಿಂಗಲ್ ಫೇಸ್ 3 ಫೇಸ್ ಆಯಿತು. 3 ಫೇಸ್ ಬಂದುಬಿಟ್ಟು ನಿಮಗೆ 700 HP ಪ್ಯಾನಲ್ ಇದು. 700 HP ಬಸ್ ಬಾರ್ ಪ್ಯಾನಲ್ ಇದು. ಈ ಬಸ್ ಬಾರ್ ಪ್ಯಾನಲಲ್ಲಿ ನೀವು ಮಾಸ್ಟರ್ ಕಂಟ್ರೋಲ್ ಸ್ವಿಚ್ ಅಂತೀವಿ. ನೀವು ಸ್ಟಾರ್ಟ್ ಒಳಗಡೆ ಎಲ್ಲೂ ಕೈ ಹಾಕ್ದಲೆ ಒಂದೇ ಒಂದು ಸ್ವಿಚ್ಚಲ್ಲಿ ಆಪ್ರೇಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಇದೆ. ಆ ಥರ ಆಪ್ಷನ್ನು ಕೊಟ್ಟಿದ್ದೀವಿ ನಾವು. ಸೊ ಮೇಯ್ನ್ ನಿಮಗೆ ಮೇಲ್ಗಡೆ ಮೇಯ್ನ್ ಕನೆಕ್ಟ್ ಮಾಡಿ ಕೆಳಗಡೆ ಮೋಟ್ರ್ ಕೇಬಲ್ ಕನೆಕ್ಟ್ ಮಾಡಿದ್ರೆ ಮುಗಿದು. ನೀವು ಸ್ಟಾರ್ಟ್ ಒಳಗಡೆ ಎಲ್ಲೂ ಕೈ ಇಕ್ಕಂಗೆ ಇಲ್ಲ. ಇದನ್ನ ಆಟೋ ಮೋಡಲ್ಲಿ ಇಟ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಇದೊಂದೇ ಸ್ವಿಚ್ಚಲ್ಲಿ ಆಪ್ರೇಟ್ ಮಾಡ್ಕೋಬೋದು. ಆಟೋ ಬೇಕಂತ ಹೇಳಿದ್ರೆ ಆನ್ ಮಾಡಿಟ್ರೆ ಆಟೋ ಆನ್ ಆಗುತ್ತೆ. ಸೊ ನಿಮ್ಗೆ ಆಟೋ ಏನು ಬೇಡ, ನೀವು ಬಂದು ಆನ್ ಮಾಡ್ಕೊ ಹಾಕ್ತೀನಿ ಅನ್ನೋದಾದರೆ ಸೊ ಇದನ್ನ ಆಫ್ ಮಾಡಿಟ್ರೆ ಸ್ಟಾರ್ಟ್ ಏನು ಆಫ್ ಆಗೋದಿಲ್ಲ. ನಿಮಗೆ ಬೇಕಾದ ಬಂದು ಆನ್ ಮಾಡಿದ್ರೆ ಸ್ಟಾರ್ಟ್ ಆನ್ ಆಗುತ್ತೆ. ಇದಪ್ಪು ನಿಮಗೆ 700 HP ಸಿಂಗಲ್ ಕೇಬಲ್ ಆಯಿತು. 700 HP ಸಿಂಗಲ್ ಕೇಬಲ್ ವಿತ್ 3 ಫೇಸ್. ಇದು ಬಂದುಬಿಟ್ಟು ನಿಮಗೆ 700ರಿಂದ 10 HP. 700ರಿಂದ 10 HP. ಹಾಂ 700ರಿಂದ 10 HP ನಿಮಗೆ ಇದು ಡಬಲ್ ಕೇಬಲ್. 700ರಿಂದ ನಿಮಗೆ ಇದು 20 HP ತನಕ ಆಗುತ್ತೆ ಡಬಲ್ ಕೇಬಲ್. ಇದು ಡಬಲ್ ಕೇಬಲ್. ಇದರಲ್ಲೂ ಅಷ್ಟೇ ಬಸ್ ಬಾರ್ ಮಾಡಲ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಮೋಟ್ರು ಆನು ಮತ್ತು ಟ್ರಿಪ್ ಇಂಡಿಕೇಶನ್ ಬರುತ್ತೆ. ಒಳಗಡೆ ವೈರಿಂಗ್ ಡಯಾಗ್ರಾಮ್ ಈ ಥರ ಇರುತ್ತೆ. ವೈರಿಂಗ್ ಡಯಾಗ್ರಾಮು ಜಾಸ್ತಿ ವೈರಿಂಗ್ ಡಯಾಗ್ರಾಮ್ ಇದ್ದರೆ ಆಲ್ಮೋಸ್ಟ್ ರೈತರಿಗೆ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಬಸ್ ಬಾರ್ ಮಾಡಲ್ ಕೊಟ್ಬಿಟ್ಟು ವೈರಿಂಗ್ ಅಂತೂ ಫುಲ್ಲಿ ಕಮ್ಮಿ ಮಾಡಿದ್ದೀವಿ. 60% ವೈರಿಂಗ್ ಕಮ್ಮಿ ಮಾಡಿದ್ದೀವಿ. 3 ಕಾಂಟ್ಯಾಕ್ಟ್ರು, ಆಟೋ ಪ್ರಿವೆಂಟ್ರು, ಇದು ಟೈಮರು ಬರುತ್ತೆ. ನಿಮಗೆ ಇಲ್ಲಿ ಮೇನ್ ಕನೆಕ್ಷನ್ ಕೊಡೋದು. ಸೊ ಇಲ್ಲಿ 2 ಮೋಟರ್ ಕನೆಕ್ಷನ್ ಕೊಡೋದು. ಸರ್ ಈಗ ಆಟೋ ಸ್ವಿಚ್ ಇದು ಟೈಮರ್ ಸೆಟ್ ಮಾಡಿದ್ದಾರೆ. ಟೈಮರ್ ಅಂತ ಹೇಳಿದ್ರೆ ಇದು ಸ್ಟಾರ್ಟ್ ಡೆಲ್ಟಾ ಚೇಂಜ್ ಓವರ್ ಟೈಮರ್ ಇದು. ಸೊ ಈ ಸ್ಟಾರ್ಟ್ ಡೆಲ್ಟಾ ಚೇಂಜ್ ಓವರ್ ಟೈಮರ್ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ ಅಂಡ್ ಡೆಲ್ಟಾ ಮೋಟ್ರಲ್ಲಿ ಮೋಟ್ರು 75% ಸ್ಪೀಡ್ ರೀಚ್ ಆದಮೇಲೆ ಡೆಲ್ಟಾ ಬೀಳಬೇಕು. ಆಲ್ಮೋಸ್ಟ್ ಇವಾಗ ಬೇರೆ ಕಂಪ್ನಿಯವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಟೈಮರ್ ಯೂಸ್ ಮಾಡೋದಿಲ್ಲ. ಸೊ ಟೈಮರ್ ಯೂಸ್ ಮಾಡಿದ್ರೆ ನಿಮಗೆ ಸ್ಟಾರ್ಟರ್ ಮಾಡ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಮೋಟ್ರ್ ವೈಂಡಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಮೋಟ್ರ್ ಆನ್ ಮಾಡ್ತಾರೆ, ಆನ್ ಮಾಡೋದು 7 ಸೆಕೆಂಡ್ ತನಕ ನಿಮಗೆ ಮೋಟ್ರು ರನ್ ಆಗ್ತಾ ಇರಬೇಕು. 75% ಸ್ಪೀಡ್ ರೀಚ್ ಆಗಬೇಕು. ಅದಾದಮೇಲೆ ಡೆಲ್ಟಾ ಬೀಳಬೇಕು. ಅಲ್ಲಿ ತನಕ ಸ್ಟಾರಲ್ಲಿ ಓಡ್ತಾ ಇರಬೇಕು. ಬೇರೆ ಮೇಕರೆಲ್ಲ ಏನೋ ಟೈಮರ್ ಹಾಕೋದಿಲ್ಲ. ಸೊ ಆನ್ ಮಾಡಿಬಿಡ್ತಿದ್ದಂಗೆ ಏನಾಗುತ್ತೆ, ಅದು ಡೈರೆಕ್ಟ್ ಡೆಲ್ಟಾ ಹೋಗುತ್ತೆ. ಸೊ ಡೈರೆಕ್ಟ್ ಡೆಲ್ಟಾ ಹೋದಾಗ ಏನಾಗುತ್ತೆ, ವೈಂಡಿಂಗ್ ಹೀಟ್ ಆಗುತ್ತೆ. ಸೊ ಅದರಿಂದ ಟ್ರಿಸ್ಬರಿಂಗ್ ಹೋಗೋಂಥ ಚಾನ್ಸಸ್ಗಳಿರುತ್ತೆ, ಸಡನ್ ಸರ್ಜಿ ಇದು ಬಂದು. ಸೊ ಹಾಗಾಗಿ ಟೈಮರ್ ಕೊಡೋದ್ರಿಂದ ಸೊ ಕ್ವಾಲಿಟಿ ಬರುತ್ತೆ. ನಮ್ಮಲ್ಲಿ ಕ್ವಾಲಿಟಿಗಂತೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಇದರಲ್ಲೂ ಅಷ್ಟೇ ವಾಟರ್ ಪ್ರೂಫ್ ಬೀಡಿಂಗ್ ಇರುತ್ತೆ. ನಿಮಗೆ ಡೋರ್ ಕ್ಲೋಸ್ ಮಾಡಿ ನಿಮಗೆ ಮಳೆ
ನೀರಲ್ಲಿ ಇಟ್ಟಿರೋದಕ್ಕೆಲ್ಲ ಮಳೆ ನೀರು ವಾಟರ್ ಆಗಲಿ ಒಳಗೆ ಎಂಟರ್ ಆಗೋದಿಲ್ಲ. ಮತ್ತು ಇದು 10 ಟೈಮ್ಸು ವಾಟರ್ ಟ್ರೀಟ್ಮೆಂಟು ವಿತ್ 10 ಮತ್ತು 3 ಟೈಮ್ಸ್ ಪೌಡ್ರ್ ಕೋಟೆಡ್ ಇರುತ್ತೆ. ಮತ್ತು ನೀವು ಸುತ್ತಿಗೆಯಲ್ಲಿ ಹ್ಯಾಮರಿಂಗ್ ಥರ ಮಾಡೋದಕ್ಕೆಲ್ಲ ಪೇಂಟ್ ಎದೋಳೋದಿಲ್ಲ, ಆ ಥರ ಇರುತ್ತೆ. ಬೇರೆ ಮೇಕಲ್ಲೆಲ್ಲ ಹೇಗೆ ಅಂದರೆ ಪೇಂಟೆಡ್ ಮಾಡ್ತಾರೆ. ಸೊ ಪೇಂಟ್ ಮಾಡೋದ್ರಿಂದ ನಿಮಗೆ ಈಸಿಲಿ ನಿಮಗೆ ಪೇಂಟ್ ಎಲ್ಲ ಹೋಗುತ್ತೆ, ರಸ್ಟ್ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ ಈಗ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗುತ್ತಾ ನಿಮ್ಮ? ಹೌದು ಸರ್, ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಮ್ಮ ಡೀಲರ್ಗಳಿರ್ತಾರೆ. ಹಾಗೆ ಪ್ರತಿಯೊಂದು ತಾಲೂಕು ಲೆವೆಲಲ್ಲೂ ನಾವು ಗೊತ್ತಿರೋ ರೇಂಜ್ಗೆ ಸರ್ವಿಸ್ ಸೆಂಟರ್ ಮಾಡಿರ್ತೀವಿ. ಕೃಷಿ ಮೇಳದಲ್ಲಿ ಏನಂತ ಹೇಳಿದ್ರೆ ಎಲ್ಲ ಸ್ಟಾರ್ಟ್ಗಳ ಮೇಲೂ 1,000 ರೂಪಾಯಿ ಆಫರ್ ಇರುತ್ತೆ, 1,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಹೌದು ಸರ್, ಡಿಸ್ಕೌಂಟ್ಸ್ ಇರುತ್ತೆ. ಮತ್ತು ಈ ಪಾಂಪ್ಲೆಟ್ಸು ಕೃಷಿ ಮೇಳದಲ್ಲಿ ಅಷ್ಟೇ ಸಿಗೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಇದನ್ನು ಯಾರು ತೊಗೊಂಡು ಹೋಗ್ತಾರೆ ಅವ್ರಿಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ನಿಮಗೆ 1,000 ರೂಪಾಯಿ ಆಫರ್ ಇರುತ್ತೆ. ಇಲ್ಲೇನು ಪ್ರೈಸ್ ಹೇಳ್ತೀವಿ ಸೇಮ್ ಪ್ರೈಸ್ಗೆ ಎಲ್ಲ ಕಡೆನೂ ಆಲ್ ಓವರ್ ಕರ್ನಾಟಕ ಕೊಡ್ತಾರೆ.